ಈ ಫೋಟೋದಲ್ಲಿರೋ ಸ್ಮೈಲ್ ಅಂತೂ ಮರಿಲಿಕ್ಕೆ ಸಾಧ್ಯನೇ ಇಲ್ಲ. ಯಾವ ಇದು ಆಕ್ಚುಲಿ ಪೇಜಾವರ ಸ್ವಾಮೀಜಿ ಒಂದು ಬಂದಾಗ ನಮ್ಮನೆಗೆ ಬಂದಿದ್ರು. ಆವಾಗ ಈ ಕಾರ್ಯಕ್ರಮದಲ್ಲಿ ನಾವು ಕುತ್ಕೊಂಡು ನಾನು ಮೊನ್ನೆನೂ ಹೇಳ್ತಾ ಇದ್ದೆ, ಈ ಫೋಟೋನ ರೀಶೂಟ್ ಮಾಡಿಸ್ಕೋಬೇಕು ನಾವು ಅಂತ. ಇವಾಗ ಮಕ್ಕಳು ದೊಡ್ಡವರಿದ್ದಾರಲ್ಲ, ಸೊ ಅದೇ ಥರ ಒಂದು ಪಿಕ್ಚರ್ನ ಮತ್ತೆ ರೀಶೂಟ್ ಮಾಡಬೇಕು ಅಂತ ಹೇಳ್ತಾ ಇದ್ದೆ. ಅದು ಇವ್ರಿಗೆ ಲೈಬ್ರರಿ ಥರ ಮಾಡಿದ್ದೀವಿ, ಒಂದು ಚಿಕ್ಕದು. ಅವ್ರಿಗೆ ಓದೋ ಅಭ್ಯಾಸ ಜಾಸ್ತಿ ಇರೋದ್ರಿಂದ ಅಲ್ಲ, ಸುಮಾರು ಜನ ಕೇಳ್ತಾ ಇರ್ತಾರೆ, ಮೇಡಮ್ ಏನು ಕೇಳಿದ್ರು ಸಾಹೇಬರು ಅಷ್ಟು ಚೆನ್ನಾಗಿ ಆನ್ಸರ್ ಮಾಡ್ತಾರೆ, ಒಂಥರ ತುಂಬ ಓದಿ ರೆಡಿಯಾಗಿ ಪ್ರಿಪೇರ್ ಆಗಿರೋ ಥರ ಮಾತಾಡ್ತಾರೆ ಅಂತ ಸುಮಾರು ಜನ ಅಂತಾರೆ. ಸೊ ಇವಾಗ ಈ ಬುಕ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅವರು ಎಷ್ಟು ಓದ್ತಾರೆ ಅಂತ. ಸೊ ಇದು ದೇವ್ರ ಮನೆ ಕಮ್ ರೂಮ್. ಹೌದೌದು. ಇಲ್ಲೆಲ್ಲ ಬೆಂಗಳೂರಲ್ಲೆಲ್ಲ ಎಷ್ಟು ದೊಡ್ಡ ದೇವ್ರ ಮನೆ ಮಾಡೋಕ್ಕಾಗಲ್ಲ. ಸೊ ಸಿಟಿ ಅವ್ರಿಗೆ ಒಂದು ಅವ್ರಿಗೆ ಒಂದು ಬೆಳಗ್ಗೆ ಎದ್ದ ತಕ್ಷಣ ಅವ್ರ ರೊಟೀನ್ ಲೈಫಲ್ಲೇ ಇದೆ. ಬೆಳಗ್ಗೆ ಎದ್ದ ತಕ್ಷಣ ಯೋಗ, ಒಂದು ದೇವ್ರಿಗೆ ದೀಪ ಹಚ್ಚಿ, ಅದು ಎಷ್ಟೇ ಕಷ್ಟ ಆಗಲಿ ಅವ್ರಿಗೊಂದು ದೇವ್ರಿಗೆ ದೀಪ ಹಚ್ಚಿ ಹೊರಡೋ ಅಭ್ಯಾಸ. ಸೊ ಅದ್ರೊಳಗೆ ಪುಟ್ಟದಾಗಿ ಇರೋ ಜಾಗದಲ್ಲೇ ಒಂದು ಮಾಡಿದ್ದೀವಿ. ಚಿಕ್ಕಮಂಗ್ಳೂರು ಮನೆ ಒಂಥರ ದೇವಸ್ಥಾನ ಥರನೇ ಇದೆ, ದೇವ್ರ ಮನೆನೇ ತುಂಬ ದೊಡ್ಡದಿದೆ. ಸೊ ಎಲ್ಲ ಮನೆಯ ಒಂದಷ್ಟು ಬಿಸಿಯೆಸ್ಟ್ ಜಾಗ ಅಂತ ಅಂದರೆ ಕಿಚನ್. ಆ ಜಾಗಕ್ಕೆ ಎಂಟ್ರಿ ಆಗ್ತಿದ್ದೀವಿ. ಆದರೆ ಇದು ಪುಣ್ಯ ಬೇಸಿಕ್ ನೀಡ್ಸೇ ಅಡುಗೆ ಮನೆ ಅಲ್ವಾ. ಆದರೆ ಈ ಅಡುಗೆ ಮನೆ ಯಾವಾಗಲೂ ಫ್ರೀ ಆಗಿರುತ್ತೆ. ಬಿಕಾಸ್ 100% ಫುಲ್ ಫ್ರೀ. ಇವ್ರು ಇದ್ದಾಗ ಮಾತ್ರ ಅಡುಗೆ. ಓಕೆ. ಸೊ ಏನು ನೋಡಿ, ನಾವು ಜಾಸ್ತಿ ಏನು ಇಟ್ಟಿಲ್ಲ. ಏಕೆಂದರೆ ಚಿಕ್ಕಮಂಗ್ಳೂರು ಮನೆ ಅಂತಂದರೆ ಒಂಥರ 24/7 ಥರ ಫ್ಯಾಕ್ಟ್ರಿ ಥರ ನಡೀತಾನೆ ಇರುತ್ತೆ ಅಡುಗೆ ಮನೆ. ಸೊ ಅಡುಗೆ ಮನೆ ಇಲ್ಲಿ ಬೇಸಿಕ್ ನೀಡ್ಸ್ ಅಷ್ಟೇ ಇಟ್ಟಿದ್ದೀವಿ. ಓಕೆ. ಸೊ ಈಗ ನಿಮ್ಗೆ ಕಾಫಿ ಮಾಡಿಕೊಡ್ತೀನಿ ನಾನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.